ನಡೀತಾ ಇರುವಂತಹ ಪಂಚಮಸಾಲಿ ಹೋರಾಟ ಅತ್ಯಂತ ಖಂಡನೀಯ. ಪಂಚಮಸಾಲಿ ಲಿಂಗಾಯತರು ಅತ್ಯಂತ ಪ್ರಗತಿಯನ್ನ ಹೊಂದಿದ್ದಾರೆ. ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಹಿಂದ ಸಮುದಾಯ ಮುಖಂಡರು ಮೀಸಲಾತಿ ಕೇಳ್ತಾ ಇರೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಪ್ರವರ್ಗ 2ಎಗೆ ಸೇರಿಸಿದ್ರೆ ಉಳಿದ 102 ಹಿಂದುಳಿದ ಜಾತಿಗಳ ತಟ್ಟೆಗೆ ಕೈ ಹಾಕಿದಂತಾಗುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಆರ್ಥಿಕವಾಗಿ ರಾಜಕೀಯವಾಗಿ ಸಾಕಷ್ಟು ಪ್ರಾತಿನಿಧ್ಯವನ್ನು ಮತ್ತು ಪ್ರಗತಿಯನ್ನು ಹೊಂದಿರತಕ್ಕಂಥ ಪಂಚಮಶಾಲಿ ಜನಾಂಗದವರು ಇವತ್ತು ತಮ್ಮ ಜನಾಂಗವನ್ನು 2ಎ ಮೀಸಲಾತಿಯ ಗುಂಪಿಗೆ ಒಳಪಡಿಸಬೇಕು ಅಂತಕ್ಕಂಥ ಒಂದು ಅಂಶವನ್ನು ಇಟ್ಟುಕೊಂಡು ಇವತ್ತು ಅಲ್ಲಲ್ಲೇ ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯ ಅಧಿವೇಶನದ ಮೂಲಕ ಜನರ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತ ಅಂದ್ಬಿಟ್ಟು ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಎದುರು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಪ್ರಸ್ತುತ ಚಿನ್ನಪ್ಪರೆಡ್ಡಿ ವರದಿಯ ಪ್ರಕಾರ ಪಂಚಮಶಾಲಿ ಜನಾಂಗದವರು 3B ಗುಂಪಿನಲ್ಲಿ ಮೀಸಲಾತಿಯ ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಆ ಮೀಸಲಾತಿಯ ಸೌಲಭ್ಯದಲ್ಲಿ ಸುಮಾರು 5% ಮೀಸಲಾತಿ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಈ ಜನಾಂಗದವರು ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ಪ್ರಗತಿಯನ್ನು ಹೊಂದಿದ್ದಾರೆ. ಇವತ್ತು ಕಳೆದ ಒಂದು ಸಾಲಿನಲ್ಲಿ ಸುಮಾರು 9ರಿಂದ 10ಕ್ಕಿಂತ ಹೆಚ್ಚು ಜನ MLAಗಳಿದ್ದರು. ಆದರೆ ಇಂತಹ ಒಂದು ಸಮಾಜ ಶೈಕ್ಷಣಿಕವಾಗಿ ಆನಂತರದಲ್ಲಿ ಸಾಮಾಜಿಕವಾಗಿ ಹಾಗೆಯೇ ಆರ್ಥಿಕವಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಿದ್ರೂ ಸಹ ನಮ್ಮನ್ನು 2ಎ ಗುಂಪಿಗೆ ಸೇರಿಸಿ ಅಂತ ಅಂದ್ಬಿಟ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ 2ಎ ಗುಂಪಿನಲ್ಲಿ ಅತ್ಯಂತ ಹಿಂದುಳಿದ ಜಾತಿಯವರಾಗಿರ್ತಕ್ಕಂಥ ಅಗಸರು, ಬೆಸ್ತರು, ಕುಂಬಾರರು, ಉಪ್ಪಾರರು, ಆನಂತರದಲ್ಲಿ ಮೊಗವೀರರು, ವಿಶ್ವಕರ್ಮ ಜಾತಿಯವರು, ಆನಂತರದಲ್ಲಿ ಕುರುಬರು, ಈಡಿಗರು ಇತ್ಯಾದಿ 102 ಜಾತಿಗಳನ್ನು ಸೇರಿಸಲಾಗಿದೆ ಅಂತಕ್ಕಂಥದ್ದು. 2ಎ ಗುಂಪಿನಲ್ಲಿ 102 ಜಾತಿಗಳ ಒಂದು ಗುಂಪನ್ನು ಸೇರಿಸಲಾಗಿದೆ. ಈ 102 ಜಾತಿಗಳ ಗುಂಪಿನಲ್ಲಿ ನಮ್ಮನ್ನು ಸೇರಿಸಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರಾಯಶಃ ನನಗನ್ಸುತ್ತೆ ಈ 102 ಜಾತಿಗಳು ಏನಿದಾವಲ್ಲ ಅವರು ಇವತ್ತಿಗೂ ಸಹ ಯಾವುದೇ ಕ್ಷೇತ್ರದಲ್ಲೂ ಸಾಕಷ್ಟು ಪ್ರಾತಿನಿಧ್ಯವನ್ನು ಪಡೆದಿಲ್ಲ. ಆದರೆ ಇಂತಹ ಪ್ರಾತಿನಿಧ್ಯ ಇಲ್ಲದೆ ಇರತಕ್ಕಂಥ ರಾಜಕೀಯವಾಗಿ ಬಲಾಢ್ಯರಿಲ್ಲದೆ ಇರತಕ್ಕಂಥ ಜನಾಂಗದ ಜೊತೆಗೆ ನಮ್ಮ ಜಾತಿಯನ್ನ ಅಥವಾ ನಮ್ಮ ಜನಾಂಗವನ್ನ ಸೇರಿಸಿ ಅಂತ ಅಂದ್ಬಿಟ್ಟು ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ 102 ಹಿಂದುಳಿದ ಜಾತಿಗಳ ಅನ್ನದ ತಟ್ಟೆಯಲ್ಲಿ ಆ ಅನ್ನದ ಬುತ್ತಿಯನ್ನು ಕಿತ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು. ಮತ್ತೆ ಈ ವಿಚಾರದಲ್ಲಿ ನಾವು ತೀವ್ರ ಖಂಡನೆಯನ್ನ ವಿವಿಧ ಜಾತಿ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇದ್ದೀವಿ. ಬಂಧುಗಳೇ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಅಂದ್ರೆ, ಸ್ವಾಮೀಜಿ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಕೊಂಡು ಬೀದಿ ರಂಪಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಯಾಕೆ ಅಂತ ಅಂದ್ರೆ ಇವತ್ತು ಸಾರ್ವಜನಿಕವಾಗಿ ಅವರು ಚರ್ಚೆಗೆ ಬರಲಿ, ಯಾವ ಯಾವ ಜಾತಿಯವರು ಎಷ್ಟೆಷ್ಟು ಪ್ರಾತಿನಿಧ್ಯವನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಸಾರ್ವಜನಿಕವಾಗಿ ಅವರು ನಮ್ಮ ಎದುರು ಸವಾಲಿನ ಜೊತೆಗೆ ಜವಾಬಿನ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಅವರು ಪಾರ್ಟಿಸಿಪೇಟ್ ಮಾಡಲಿ, ನಾವು ಅದಕ್ಕೆ ತಕ್ಕ ಉತ್ತರವನ್ನ ಕೊಡೋಣ ಅಂತ ಅಂದ್ಬಿಟ್ಟು ಈ 2ಎ ಗುಂಪಿಗೆ ಇವರನ್ನ ಸೇರಿಸಬೇಕು ಅಂತ ಏನು ಹೋರಾಟವನ್ನ ಮಾಡ್ತಾ ಇದಾರಲ್ಲ, ಇವತ್ತು ಕರ್ನಾಟಕದಲ್ಲಿ ಸುಮಾರು 5 ಹಿಂದುಳಿದ ಆಯೋಗದ ವರದಿಗಳು ಏನ್ ಹೇಳ್ತವೆ ಅಂತ ಅಂದ್ರೆ, ಯಾವುದೇ ಕಾರಣಕ್ಕೂ ಪಂಚಮಶಾಲಿ ಜನಾಂಗವನ್ನ ಹಿಂದುಳಿದ ಜಾತಿಯ ಪಟ್ಟಿಯಲ್ಲಿ ಅದರಲ್ಲೂ 2ಎ ಗುಂಪಿಗೆ ಸೇರಿಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಈ ವಿಚಾರವನ್ನ ಪ್ರಾಯಶಃ ದೇವರಾಜ ಅರಸು ಕಾಲದಿಂದ ನಾಗನಗೌಡ ಸಮಿತಿ ವರದಿನೂ ಹೇಳಿದೆ, ಹಾಗೇನೆ ಆವನೂರು ವರದಿನೂ ಹೇಳಿದೆ, ಹಾಗೇನೆ ವೆಂಕಟಸ್ವಾಮಿ ಆಯೋಗದ ವರದಿನೂ ಹೇಳಿದೆ. ಹಾಗೇನೆ ವಿವಿಧ ಆಯೋಗಗಳು ಈ ಜಾತಿಯನ್ನ 2ಎ ಗುಂಪಿಗೆ ಸೇರಿಸೋದಕ್ಕೆ ಬರೋದಿಲ್ಲ, ಹಿಂದುಳಿದ ಜಾತಿಯ ಪಟ್ಟಿಗೆ ಇವರು ಬರೋದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಕಳೆದ ಸಾಲಿನಲ್ಲಿ ಅಧಿಕಾರ ನಡೆಸಿದಂತ ಬಿಜೆಪಿ ಸರ್ಕಾರನೂ ಸಹ ಈ ಅಂಶವನ್ನ ತಳ್ಳಿ ಹಾಕಿದೆ ಅಂತಕ್ಕಂಥದ್ದು. ರಾಜ್ಯ ಮಟ್ಟದಲ್ಲೂ ಇವರ ಕೋರಿಕೆಯನ್ನ ತಳ್ಳಿ ಹಾಕಿದೆ, ಹಾಗೇನೆ ಕೇಂದ್ರ ಮಟ್ಟದಲ್ಲೂ ಇವರ ಕೋರಿಕೆಯನ್ನ ತಳ್ಳಿ ಹಾಕಲಾಗಿದೆ ಅಂತಕ್ಕಂಥದ್ದು. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ 340ರ ಪರಿಚ್ಛೇದದ ಪ್ರಕಾರ ಯಾವುದೇ ಒಂದು ಜಾತಿಯನ್ನ ಹಿಂದುಳಿದ ಜಾತಿಗೆ ಸೇರಿಸಬೇಕು ಅಂತ ಅಂದ್ರೆ ಹಿಂದುಳಿದ ಆಯೋಗದ ವರದಿಯಲ್ಲಿ ಅದು ಬರಬೇಕು, ಹೆಸರು ಬರಬೇಕು. ಮತ್ತೆ ಹಿಂದುಳಿದ ಆಯೋಗದವರು
ಆ ಜಾತಿಯನ್ನ ಮೆನ್ಷನ್ ಮಾಡಬೇಕು. ಇವರು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿದ್ದಾರೆ, ಆದ್ರಿಂದ ಇವರನ್ನ ಸೇರಿಸಬೇಕು ಅಂತಕ್ಕಂಥದ್ದು. ಆ ರೀತಿಯ ಪ್ರಕ್ರಿಯೆ ಎಲ್ಲೂ ನಡೆದಿಲ್ಲ ಅಂತಕ್ಕಂಥದ್ದು. ಆದ್ರೆ ಇವರು ಒಂದು ರೀತಿಯಲ್ಲಿ ಗೂಂಡಾ ಪ್ರವೃತ್ತಿಯ ಮೂಲಕ ಈ ಒಂದು ಜಾತಿ ಜನಾಂಗವನ್ನ 2A ಗುಂಪಿಗೆ ಸೇರಿಸಬೇಕು ಅಂತ ಏನು ಆಗ್ರಹ ಪಡಿಸ್ತಾ ಇದಾರಲ್ಲ, ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಜಲಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಜನರಿಗೆ ವಸ್ತು ಸ್ಥಿತಿಯನ್ನ ತಿಳಿಸೋದಕ್ಕೆ ನಾವೆಲ್ಲ ಬಯಸ್ತೀವಿ. ಈ ನಿಟ್ಟಿನಲ್ಲಿ ನೆಕ್ಸ್ಟ್ ಏನು ಭೋವಿ ಬಂಜಾರ ಕೊರಚ ಕೊರಮಗಳ ಮಹಾ ಒಕ್ಕೂಟ